ಐಟಿಯಿಂದ ಈಗಾಗಲೇ ಎರಡನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ
ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ ಐಟಿಯಿಂದ ಈಗಾಗಲೇ 2ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅಸ್ಥಿ ಪಂಜರ ರಹಸ್ಯ ಈಗ ಬಯಲಾಗ್ತಾ ಇದೆ. ಈ ಬಂಗ್ಲೆಗುಡ್ಡದಲ್ಲಿ 9 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಮಾರ್ಕಿಂಗ್ಸ್ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳಲ್ಲಿ 5 ಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಪತ್ತೆಯಾಗಿರೋದು ನಿಜ. ಆ ನಂತರದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿದ್ದಾರೆ. ಪತ್ತೆಯಾಗಿರುವಂತಹ ಎಲ್ಲಾ ಬುರುಡೆ ಮೂಳೆಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ. ಪುರುಷರ ಮೂಳೆ ಅಂತ ತಜ್ಞ ವೈದ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 1ನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯ. ಈ ಆಪರೇಷನ್ ಬಂಗ್ಲೆಗುಡ್ಡ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಕ್ಕಂತ 5 ಸ್ಥಳದಲ್ಲಿ ಸಿಕ್ಕಂತ 5 ಬುರುಡೆಗಳು ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಅದೆಲ್ಲವೂ ಕೂಡ ಪುರುಷರಿಗೆ ಸೇರಿದ್ದು ಅನ್ನುವಂತ ಮಾಹಿತಿ